ಇದೇ ಉದ್ದೇಶ ಏನಪ್ಪ ಅಂದರೆ SIR ಉದ್ದೇಶ ಇದೆ, ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿ ಇಂತಹ ಅನರ್ಹ ಮತದಾರರು ಸಿಕ್ಕರು ಅಂತಂದರೆ ಅದು ಆಟೋಮೆಟಿಕ್ ಡಿಲೀಟ್ ಆಗಿ ಹೋಗ್ತದೆ. ಅವ್ರ ಅರ್ಹತೆ ಇದೆ ಅಂತಂದರೆ ನಾವು ಅವರನ್ನು ಸಂಪರ್ಕ ಮಾಡ್ತೀವಿ. ಮಾಧ್ಯಮ ಮುಖಾಂತರ ನಾವು ಕೂಡ ಹೇಳೋದೇನಪ್ಪ ಅಂತಂದರೆ ಇವಾಗ ಇಡೀ ರಾಜ್ಯದಲ್ಲಿ SIR ಅಂತಕ್ಕಂತಹ ಕಾರ್ಯಕ್ರಮ ಪ್ರಗತಿಯಿದೆ. ತಾವು ಕೂಡ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಹಕ್ಕು ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗಿದೆ. ನಿಮ್ಮ ಮತದಾನ ಹಕ್ಕನ್ನು ಉಳಿಸಬೇಕಾಗಿರೋದ್ರಿಂದ ತಾವು ಕೂಡ ಎಲ್ಲೇ ಇರಲಿ ನಿಮ್ಮ ID ಕಾರ್ಡನ್ನು ನೋಡಿಕೊಂಡು ನೀವು ಯಾವ ಏರಿಯಾದಲ್ಲಿ ಓಟ್ ಇತ್ತು ನೀವು ಅಲ್ಲಿ ಸಂಬಂಧಪಟ್ಟಂತಹ BLO ಅವ್ರನ್ನ ಸಂಪರ್ಕ ಮಾಡಿ ಅಥವಾ ತಾಲೂಕು ಕಚೇರಿಗೆ ಸಂಪರ್ಕ ಮಾಡಿ ಅವ್ರನ್ನ ಸಂಪರ್ಕ ಮಾಡಿ ನೀವು ನಿಮ್ಮ ಮತ ಇರತಕ್ಕಂತಹ ಪಟ್ಟಿಯಲ್ಲಿ ಮ್ಯಾಪಿಂಗು ಅಥವಾ ಪ್ರೋಜಿನಿ ಮಾಡ್ತಕ್ಕಂಥ ಕೆಲಸವನ್ನು ನೀವು ಕೂಡ ಇದನ್ನು ಮಾಡಬೇಕು. ಸಾರ್ವಜನಿಕರು ಕೂಡ ಕೈ ಜೋಡಿಸ್ಬೇಕು ಅಂತ ಫೋನ್ ಮಾಡಿದ್ರು ಸಹ ಕೆಲವೊಬ್ರು ಫೋನ್ ಇರ್ತಿರ್ತಾರಲ್ಲ, ಆಮೇಲೆ ಮೇಲಧಿಕಾರಿಗಳು ಅವ್ರನ್ನ ಸಸ್ಪೆಂಡ್ ಮಾಡೋದು. ಯಾಕಂದ್ರೆ ಅವರು ಮನೆ ಹೋಗಿ ಎಲ್ಲ ಕಡೆ ಪ್ರತಿಯೊಂದು ಮುಖಂಡರಿಗೂ ಎಲ್ಲರಿಗೂ ಕೇಳ್ತಿದ್ದಾರೆ. ಸೊ ಎಷ್ಟೋ ಮೇಲುಗಳು ಕಂಪ್ಲೇಂಟ್ ಮಾಡ್ತಿದ್ದಾರೆ, ಸರ್ ನಾವು ಇಷ್ಟೆಲ್ಲ ಅಡ್ಡಾಡಿದ್ರು ಸಹ ಅವ್ರ ಫೋನ್ ಇರ್ತಲ್ಲ, ಈಗ ಇದು ಮಾಡೋದಿಲ್ಲ, ರೆಸ್ಪಾನ್ಸ್ ಮಾಡೋದಿಲ್ಲ, ಬಾಗಿಲು ಹಾಕೊಂತಾರೆ ಅಂತ ಏನು ಮಾಡ್ಬೋದು? ಈಗ ಏನಾಗಿದೆ ಅಂತಂದರೆ BLOಗಳು ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಕೂಡ ಕೆಲಸ ಮಾಡ್ತಾನೆ ಇದ್ದಾರೆ. ನಾವು ಕೂಡ ಸೂಪರ್ವೈಸಿಂಗ್ ಮಾಡ್ತೀವಿ. ನನ್ನ ಅಂಡರಲ್ಲಿ 10 ಜನ BLO ಇದ್ದಾರೆ, ನಾವು ಸೂಪರ್ವೈಸಿಂಗ್ ಮಾಡ್ತಾ ಇದ್ದೀವಿ. ಬಟ್ ಕೆಲವೊಂದು ಕಡೆಗೆ ಮಾತ್ರ ಏನಾಗಿದೆ ಅಂತಂದರೆ ಹೊಸದಾಗಿ ಬಂದಿರತಕ್ಕಂಥವ್ರು ಇರ್ತಾರಲ್ವ, ಆ ಏರಿಯಾದಲ್ಲಿ ಪರಿಚಯ ಇರಲ್ಲ ಅಥವಾ BLO ಕೆಲಸ ಮಾಡಿರಲ್ಲ, ಅವರಿಗೆ ಸ್ವಲ್ಪ ತೊಂದರೆ ಆಗಿದೆ. ನಾವಿಲ್ಲ ಅಂತ ಇಲ್ಲ, ಆದರೂ ಕೂಡ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತ ಏನಿಲ್ಲ. ನಮ್ಮಲ್ಲಿ ಆಲ್ರೆಡಿ ಈಗ 92% ರೀಚ್ ಆಗಿದೆ ನಮ್ಮ ತಾಲೂಕು ಓವರಾಲ್ ಆಗಿ ಮ್ಯಾಪಿಂಗ್ ಮತ್ತು ಪ್ರೋಜನಿ ಎಲ್ಲ BLOಗಳು ಕೆಲಸ ಅಂತ ನಾವು ಆಗಿರೋದು 92 ನಾವು ಆಲ್ರೆಡಿ ಕ್ರಾಸ್ ಆಗಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಅದ್ರ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ಇನ್ನೂ ಅಂದರೆ ಅವ್ರು ಏನು ಹೇಳ್ತಾರೆ, ನಮ್ಮ ಜಿಲ್ಲಾಧಿಕಾರಿ ಇರ್ಬೋದು, ನಮ್ಮ ಚುನಾವಣಾಧಿಕಾರಿಗಳು, ನಿಮ್ಮ ಹಿಂದೆ SIR ಪ್ರಾರಂಭ ಆದಮೇಲೆ ನೀವು ಪ್ರತಿಯೊಬ್ಬರು ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟು ಅವ್ರ ಮನೆ ಬಾಗಿಲಿಗೆ 3 ಸರಿ ಹೋಗ್ಬಿಟ್ಟು ಅವ್ರ ಕಡೆಗೆ ನಾವು ಡಾಕ್ಯುಮೆಂಟ್ಸನ್ನು ಕೇಳ್ಕೊಳ್ಬೇಕು. ನಮಗೆ ಚುನಾವಣಾ ನಿರ್ದೇಶನ ಕೊಟ್ಟು ಇಂಥ ಡಾಕ್ಯುಮೆಂಟ್ಸನ್ನು ನೀವು ಕೇಳ್ಕೊಳ್ಬೇಕು ಅಂತ. ಈಗ ಸಪೋಸ್ SIR ಅಲ್ಲಿ ಅವರು ಈಗ ಲಭ್ಯತೆ ಇಲ್ಲ, ನಮಗೆ ಆ ವ್ಯಕ್ತಿ ಎಲ್ಲಿದ್ರೆ ಗೊತ್ತಾಗ್ತಿಲ್ಲ, ಅಂಥವ್ರನ್ನು ಕೂಡ ನಾವು ಎನ್ಯುಮರೇಷನ್ ಫಾರ್ಮನ್ನು ಅವ್ರಿಗೆ ಜಾರಿ ಮಾಡಬೇಕಾಗ್ತದೆ. ಇದು ಕಷ್ಟದ ಕೆಲಸನೇ. ಅದಕ್ಕೆ ನಾವೇ ಹೇಳ್ತೀವಿ ಈ BLOವರಿಗೆ, ನೀವು ಇವಾಗಲೇ ಮ್ಯಾಪಿಂಗು ಮತ್ತು ಪ್ರೊಜಿನಿ ಮಾಡಿ, 100% ಮಾಡಿ. ನಿಮಗೆ ತೊಂದರೆ ತಪ್ಪುತ್ತೆ. ನೆಕ್ಸ್ಟ್ ನೀವೀಗ SIR ಪ್ರಾರಂಭ ಆದಾಗ ನೀವು ಮನೆ ಹೋಗೋದು ತಪ್ಪುತ್ತೆ. ನಿಮಗೆ ಅದನ್ನು ನೋಟಿಸ್ ಜಾರಿ ಮಾಡೋದು ಮತ್ತು ತಿರ್ಗಿ ಅದನ್ನು ಚುನಾವಣಾಧಿಕಾರಿಗಳು ಅದನ್ನು ಕೋರ್ಟ್ ಕೇಸ್ ಮಾಡಿ ಅದನ್ನು ಒಂದು ಫೈಲ್ ಮಾಡಿ ಅವ್ರನ್ನ ಸಮಗ್ರವಾಗಿ ಮತದಾರರ ಪಟ್ಟಿ ಸೇರಿಸಲಿಕ್ಕೆ ವ್ಯವಸ್ಥೆ ಏನು ಮಾಡಬೇಕು, ನಿಯಮಾನುಸಾರ ಮಾಡಬೇಕಾಗುತ್ತೆ. ಚುನಾವಣಾ ಆಯೋಗ ನಿರ್ದೇಶನ ಕೊಡುತ್ತೆ. ಆ ನಿರ್ದೇಶನ ಮೇರೆಗೆ ಇಂತಹ ಕೆಲಸಗಳು ಇದು ತುಂಬಾ ಬರ್ತದೆ. ಅದಕ್ಕೆ ನೀವು ಆದಷ್ಟು ಕೆಲಸ ಕಡಿಮೆ ಮಾಡ್ಕೊಳ್ಳಿ, ಸಾಕಷ್ಟು ನೀವು ಪ್ರಯತ್ನಗಳು ಮಾಡ್ಕೊಂಡು ಹುಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅಂತ ಹೇಳಿ ಎಲ್ಲ ಅಧಿಕಾರಿಗಳು ಕೂಡ ನಮಗೆ ಥರ ಹೇಳ್ತಾ ಇದ್ದಾರೆ. ಅವ್ರು ಕೂಡ BLOರಿಗೆ ಹೇಳ್ತಾ ಇದ್ದೀವಿ, ಏನು ತೊಂದರೆ ಇಲ್ಲ, ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಅಡಿಗೆದಲ್ಲಿ ನಮ್ಮ ಟೈಮ್ ತೊಂದರೆ ಆಗಿದೆ. ಒಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮಾಧ್ಯಮದ ಮುಖಾಂತರ, ನಾನು ಹೇಳ್ಬಾರ್ದು, ಮೇಲಧಿಕಾರಿಗಳ ಅಪ್ಪಣೆ ಮೇರೆಗೆ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ಮಾಧ್ಯಮ ಮುಖಾಂತರ ತಾವು ಮಾಧ್ಯಮ ಇದು ಮಾಡ್ತಕ್ಕಂಥ ಕೆಲಸ ಮತದಾರರ ಕೆಲಸನೇ. ನಾವು ಅವ್ರಿಗೋಸ್ಕರ ಮಾಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಅಂತಕ್ಕಂಥದ್ದು ಎಷ್ಟು ಪವರ್ಫುಲ್ ಅಂತಕ್ಕಂಥದ್ದು ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿದೆ. ಆದ ಕಾರಣ ನೀವು ವಾಲಂಟಿಯರ್ ಆಗಿ ನಿಮ್ಮ ಏರಿಯಾದಲ್ಲಿರ್ತಕ್ಕಂತಹ BLOಗಳನ್ನು ಸಂಪರ್ಕ ಮಾಡಿ ಮ್ಯಾಪಿಂಗ್ ಅಥವಾ ಪ್ರೋಜಿನಿ ಕೆಲಸ ನಿಮ್ಗೆ ಯಾವುದಕ್ಕೆ ಇದು ಅರ್ಹತೆ ಇದೆ ಅದಕ್ಕೆ ನೀವು ಮಾಡ್ಕೊಂಡು ನಿಮ್ಮ ಮತದಾನವನ್ನು ನೀವು ಗಟ್ಟಿ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸ ಮಾಡಿ ಅಂತೇಳಿ ನಾನು ಉದ್ದೇಶ ಇರುತ್ತೆ. ಹರಿಹರ ತಾಲೂಕಲ್ಲಿ BLOಗಳನ್ನು ನೇಮಕ ಮಾಡ್ತಾರೆ. ಅದೇ ರೀತಿ ಅವರಿಗೆ ಸೂಪರ್ವೈಸರ್ ಅಧಿಕಾರಿ ನಮ್ಮ ಗ್ರಾಮ ಆಡಳಿತಾಧಿಕಾರಿ ಸಹೋದರರನ್ನ ನೇಮಕ ಮಾಡ್ತಾರೆ. ಈಗ ನಾವು ಪ್ರತಿಯೊಂದು BLO ಒಟ್ಟಿಗೆ ಕೂಡಿ ಪ್ರತಿಯೊಂದು ಮನೆಗೂ ತೆರಳಿ ಮತದಾರರ 2002ರಲ್ಲಿರ್ತಕ್ಕಂತಹ ಪಟ್ಟಿಯನ್ನು ಗುರುತಿಸಿ ಮತ್ತು ಈಗಿರ್ತಕ್ಕಂತಹ 2025ರಲ್ಲಿರ್ತಕ್ಕಂತಹ ಮತದಾರರ ಪಟ್ಟಿಗೆ ಅವರಿಗೆ ಮ್ಯಾಪಿಂಗ್ ಮಾಡ್ತಾಯಿದ್ವಿ. ಅದರೊಟ್ಟಿಗೆ 40 ವರ್ಷ ಒಳಗೆ ಇರ್ತಕ್ಕಂತಹ ಮತದಾರರು, ಮದುವೆಯಾಗಿ ಬಂದಿರತಕ್ಕಂತಹ ಹೆಣ್ಮಗಳು ಇರ್ಬೋದು ಅಥವಾ 40 ವರ್ಷ ಇರ್ತಕ್ಕಂತಹ ಯುವಕ ಇರ್ಬೋದು, ಅಂಥವರಿಗೆ ಅವರ ತಂದೆ ತಾಯಿ ಅಥವಾ ಅವರ ಅಜ್ಜ ಅಜ್ಜಿಗೆ ನಾವು ಪ್ರೋಜಿನಿ ಅಂತ ಹೇಳಿ, ಪ್ರೋಜಿನಿ ಅಂದರೆ ಸಂತಾನ ಅಂತ ಹೇಳಿ ಅವರಿಗೆ ಇದನ್ನು ನಾವು ಪ್ರೋಜಿನಿ ಮಾಡಿ ಅವ್ರನ್ನ ಮತದಾರರ ಪಟ್ಟಿಯಲ್ಲಿ ಉಳಿಸ್ತಕ್ಕಂಥ ಕೆಲಸವನ್ನು ಈಗ BLOರು ಮಾಡ್ತಿದ್ರೆ ಅದಕ್ಕೆ ನಾವು ಸೂಪರ್ವೈಸಿಂಗ್ ಮಾಡ್ತಾ ಇದ್ದೀವಿ. ಅಲ್ಲ, BLOರಿಗೆ ಈಗ ಮನೆ ಬಾಡಿಗೆ ಬಂದಿರ್ತಾರೆ, ಅವರು ಮನೆ ಎಲ್ಲೋ ಬಿಟ್ಟು ಮತ್ತೆ ಬೇರೆ ಕಡೆ ಹೋದರೆ BLOರು ಹೆಂಗೆ ಹುಡುಕ್ಬೇಕು ಸರ್? ಅದು ಕೂಡ ನಮಗೆ ಸಾಕಷ್ಟು ಈಗ ಸಮಸ್ಯೆಗಳಾಗಿದ್ದವು. ಆದರೂ ಕೂಡ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂತಹ ಇಂತಹ ಮುಖಂಡರಾಗಿರ್ಬೋದು ಅಥವಾ ಕೆಲವರು ಅಲ್ಲಿ ಒಡನಾಟ ಇರ್ತಕ್ಕಂತಹ ಕಾರ್ಯಕರ್ತರಾಗಿರ್ಬೋದು, ಅವರು ಮಾಹಿತಿ ತಗೊಂಡು